ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಈಗ ನಿಮ್ಮ ಹತ್ರ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಮತ್ತು ನೀವು ಇಷ್ಟಪಡುವಂಥ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ ಹಾಗೂ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಇದು ಎಲ್ಲದರ ಬಗ್ಗೆ ಕೂಡ ನಿಮಗೆ ಈ ಒಂದು ವಿಡಿಯೋನಲ್ಲಿ ಕ್ಲಾರಿಟಿ ಸಿಗುತ್ತೆ. ಸೊ ಫಸ್ಟ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನ ಮಾಡ್ತೀನಿ. ಅದಾದ ನಂತರ ನಾನು ನಿಮಗೆ ಇನ್ನೂ ಕ್ಲಾರಿಫಿಕೇಷನ್ ಕೊಡುವುದಕ್ಕೋಸ್ಕರ ಟ್ಯಾರೋ ಕಾರ್ಡ್ಸ್ನು ಕೂಡ ಬಳಸ್ತೀನಿ. ಫಸ್ಟ್ ಈಸ್ ಆಲ್ ಅಬೌಟ್ ಅವರ ಇಮೋಷನ್ಸ್ ಹೇಗಿದೆ, ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋನಲ್ಲಿ ಕೂಲಂಕುಷವಾಗಿ ಅರ್ಥ ಆಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ನೀವು ಇಷ್ಟಪಡುವಂಥ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. 3 ಸಲ ಅವ್ರ ಹೆಸರನ್ನು ಹೇಳಿ ಆ್ಯಂಡ್ ವಿ ವಿಲ್ ಸ್ಟಾರ್ಟ್ ದ ರೀಡಿಂಗ್. ಸೊ ಸ್ಟಾರ್ಟ್ ಮಾಡೋಣ. ಅವರ ಫೀಲಿಂಗ್ಸ್ ಏನಿದೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಅವರ ಮನಸ್ಥಿತಿ ಹೇಗಿದೆ ಈಗ ಪ್ರೆಸೆಂಟ್, ಇದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಸೊ ಫ್ಲೇಮ್ ತುಂಬಾ ಲೋ ಆಗಿದೆ. ಈ ಒಂದು ರಿಲೇಷನ್ಶಿಪ್ ಏನೇ ಇರ್ಬೋದು ನಿಮ್ಮ ಅವರ ನಡುವೆ, ತುಂಬ ನೋವಿನಲ್ಲೇ ಈ ರಿಲೇಷನ್ಶಿಪ್ ಇತ್ತೀಚೆಗೆ ಎಂಡ್ ಆಗಿರಬಹುದು ಅಥವಾ ಮಾತು ಬಿಟ್ಟಿರಬಹುದು. ಇಬ್ಬರೂ ಕೂಡ ನೋವು ಅನುಭವಿಸಿದ್ದೀರಾ, ಈಕ್ವಲಾಗಿ ನೋವು ಅನುಭವಿಸಿದ್ದೀರಾ ಅಂತ ನಾನು ಪಿಕ್ ಮಾಡ್ತಾ ಇದ್ದೀನಿ. ನೀವು ಮಾತ್ರ ಅಲ್ಲ, ಈ ವ್ಯಕ್ತಿ ಕೂಡ ಅಷ್ಟೇ ಒಂದು ಎಮೋಷನ್ನ ಅನುಭವಿಸಿದ್ದಾರೆ. ಹತ್ತಿರಬಹುದು ಅಳು ಅನ್ನುವಂಥ ಒಂದು ಎಮೋಷನ್ನ ನಾನು ತುಂಬಾ ಸ್ಯಾಡ್ನೆಸ್, ಅಳುವಂಥದ್ದು, ಕ್ರೈಯಿಂಗ್ ಎನರ್ಜಿ ಇದನ್ನು ಪಿಕ್ ಮಾಡ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ ಹಾಗಾಗಿತ್ತು. ಮೇ ಬಿ ನೀವಿಬ್ಬರು ಆ ಥರ ಒಂದು ನೋವಿನಲ್ಲೇ ಜೊತೆ ಇದ್ರೋ ಏನೋ, ಅಂದರೆ ಆ ಥರದ್ದು ಒಂದು ಕನೆಕ್ಷನ್ ಇತ್ತೋ ಏನೋ. ನೀವು ಅವ್ರ ನೋವನ್ನು ಅರ್ಥ ಮಾಡ್ಕೊಳ್ಳೋದು, ಅವರು ನಿಮ್ಮ ನೋವನ್ನು ಅರ್ಥ ಮಾಡ್ಕೊಳ್ಳೋದು, ಆ ಥರದ್ದು ಒಂದು ಕನೆಕ್ಷನ್ ನಿಮ್ಮ ಅವರ ನಡುವೆ ಇತ್ತು ಅನಿಸುತ್ತೆ. ಅದರಿಂದನೇ ಆ ಥರದ ಒಂದು ಎನರ್ಜಿನ ನಾನು ಪಿಕ್ ಮಾಡ್ತಾ ಇದ್ದೀನಿ. ಕ್ಯಾಂಡಲ್ ಫ್ಲೇಮ್ ಇಸ್ ಕ್ವೈಟ್ ಸ್ಟ್ರಾಂಗ್ ಟುಡೇ. ಸೊ ನೀವು ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿದ್ದೀರಾ, ಅದು ಒಂದು ಕಾರಣ ಇದೆ. ಅದರಿಂದನೇ ಈ ವಿಡಿಯೋನ ನೀವು ನೋಡ್ತಾ ಇರೋದು. ನಿಮಗೆ ಈ ಮೆಸೇಜ್ ತಲುಪಬೇಕಾಗಿದೆ, ಅದಕ್ಕೆ ಈ ಮೆಸೇಜ್ನ ನೀವು ಕೇಳಿಸ್ಕೊಳ್ತಾ ಇದ್ದೀರಾ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಯಾವುದೇ ರೀತಿಯಾದ ಗ್ರಡ್ಜ್ನ ಇಟ್ಕೊಂಡಿಲ್ಲ, ಅಂದರೆ ನೆಗೆಟಿವಿಟಿನ ನಾನು ಪಿಕ್ ಮಾಡ್ತಾ ಇಲ್ಲ ಇವತ್ತಿನ ರೀಡಿಂಗ್ನಲ್ಲಿ. ಐ ಆಮ್ ನಾಟ್ ಟೇಕಿಂಗ್ ಅಪ್ ಎನಿಥಿಂಗ್ ವಿಚ್ ಯು ಹ್ಯಾವ್ ಟು ವರಿ ಆಲ್ಸೋ. ಈ ವ್ಯಕ್ತಿಗೆ ನೀವು ನೋವು ಕೊಟ್ಟಿರಬಹುದು, ಅಂದರೆ ನಿಮ್ಮ ಅವರ ನಡುವೆ ಜಗಳ ಆಗಿರ್ಬೋದು. ಆ ಜಗಳದಿಂದ ಮನಸ್ತಾಪಗಳು, ಆ ಥರ ಒಂದು ರಾಂಗ್ ನೋಟ್ನಲ್ಲೇ ಇಬ್ಬರು ಬೇರೆ ಆಗಿರ್ಬೋದು. ನಾನು ಒಂಥರ ಬೇರೆ ಆಗಿರುವಂಥ ಒಂದು ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ. ಒಬ್ರಿಗೊಬ್ರು ಹರ್ಟ್ ಮಾಡ್ಕೊಂಡಿದ್ದೀರಾ. ನೀವು ಅವ್ರಿಗೇನೋ ಹೇಳಿದ್ದೀರಾ, ಅವರು ಏನೋ ನಿಮ್ಗೆ ಹೇಳಿದ್ದಾರೆ. ಆ ಥರದ ಒಂದು ಕಾನ್ವರ್ಸೇಷನ್ ನಿಮ್ಮ ಅವರ ನಡುವೆ ಆಗಿದೆ ಇತ್ತೀಚೆಗೆ. ಬ್ಲಾಕ್ ಆಗಿರಬಹುದು, ಕನೆಕ್ಷನ್ ಬ್ಲಾಕ್ ಆಗಿದೆ. ನಿಮ್ಮ ಅವರ ರಿಲೇಷನ್ಶಿಪ್ನಲ್ಲಿ ಅಡೆತಡೆಗಳಿದೆ. 3ನೇ ವ್ಯಕ್ತಿಯ ಎನರ್ಜಿನ ಕೂಡ ನಾನು ಪಿಕ್ ಮಾಡ್ತಾ ಇದ್ದೀನಿ. ಬೇಸಿಕ್ಲಿ ಈ ಒಂದು ರಿಲೇಷನ್ಶಿಪ್ನ ಹಾಳು ಮಾಡೋಕ್ಕೆ ಯಾರೋ ಬಂದಿದ್ದಾರೆ. ಅವ್ರು ಈಗಲೂ ಕೂಡ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ. ಪ್ರೆಸೆಂಟ್ನಲ್ಲಿ ಐ ಆಮ್ ಫೀಲಿಂಗ್ ಇಟ್ ಕ್ವೈಟ್ ಸ್ಟ್ರಾಂಗ್. ಈಗಲೂ ಆ ವ್ಯಕ್ತಿ ನಿಮ್ಮ ಅವರ ರಿಲೇಷನ್ಶಿಪ್ನ ಹಾಳು ಮಾಡೋಕ್ಕೆ ನೋಡುವಂಥದ್ದು, ನಿಮ್ಮ ಬಗ್ಗೆ ಎತ್ಕಟ್ಟಿ ಹೇಳುವಂಥದ್ದು, ಇದೆಲ್ಲ ನಡೀತಾ ಇದೆ. ಬೇಸಿಕ್ಲಿ ಒಂದು ಪ್ಲಾಟಿಂಗ್ ಅಂತ ಹೇಳ್ತೀವಲ್ಲ, ಹಾಗೆ ನಿಮ್ಮ ಅವರ ರಿಲೇಷನ್ಶಿಪ್ನ ನಾಶ ಮಾಡುವುದಕ್ಕೆ ಒಬ್ಬ ವ್ಯಕ್ತಿ ನಿಮ್ಮ ಮೈಂಡಿಗೆ ಯಾರು ಬಂದಿದ್ದಾರೆ ಅಂದರೆ, ಯಾಕೆಂದರೆ ನಿಮಗೂ ಅವ್ರು ಗೊತ್ತಿದ್ದಾರೆ, ಆ ವ್ಯಕ್ತಿ ನಿಮಗೂ ಗೊತ್ತು. ಆ ವ್ಯಕ್ತಿಯಿಂದನೇ ಈ ಒಂದು ಬ್ಯೂಟಿಫುಲ್ ಆಗಿ ಇರುವಂಥ ಒಂದು ರಿಲೇಷನ್ಶಿಪ್ ಹಾಳಾಗಿದೆ. ಅವ್ರು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಷ್ಟಪಡುವಂಥ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನೂ ಇಲ್ಲ. ಪರ್ಸ್ನಲಿ ಅವ್ರಿಗೇನು ಗ್ರಡ್ಜ್ ಇಲ್ಲ, ಆದರೆ ಏನೋ ಒಂದು ಘಟನೆ ನಡೆದಿದೆ, ಅದರಿಂದ ಹೀಗೆಲ್ಲ ಆಗ್ತಾ ಇದೆ ಅಂತ ಹೇಳ್ಬೋದು. ಒಂದು ಹಾರ್ಟ್ ಕೂಡ ನಾನು ನೋಡ್ತಾ ಇದ್ದೀನಿ. ಬ್ರೋಕನ್ ಹಾರ್ಟ್ನ ನಾನು ಪಿಕ್ ಮಾಡ್ತಾ ಇದ್ದೀನಿ. ಐ ಆಮ್ ಸೀಯಿಂಗ್ ಅ ಬ್ರೋಕನ್ ಹಾರ್ಟ್ ಹಿಯರ್. ಲುಕ್ ಎಟ್ ದಿಸ್. ನೋಡಿದ್ರಲ್ಲ? ಸೊ ದ್ಯಾಟ್ಸ್ ವಾಟ್ ಇಟ್ ಇಸ್. ಹಾರ್ಟ್ ಬ್ರೇಕ್ ಆಗಿರುವಂಥ ಒಂದು ಇನ್ಸಿಡೆಂಟ್ ನಿಮ್ಮ ಅವರ ನಡುವೆ ಆಗಿರಬಹುದು. ಯು ಅನ್ನುವಂಥ ಒಂದು ಲೆಟರ್ನ ಪಿಕ್ ಮಾಡ್ತಾ ಇದ್ದೀನಿ.
ಸೊ ಇದರ ಅರ್ಥ ಏನಂದರೆ, ನೀನು ಸರಿಯಾಗಿರಬೇಕಾಗಿತ್ತು, ನೀನು ಯಾಕೆ ಸರಿಯಾಗಿಲ್ಲ, ಈ ಥರ ನಿಮ್ಮನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಅವ್ರು ನಿಮ್ಮ ಕಡೆಗೆ ವಿಷಯಗಳನ್ನ ಟಾಂಟ್ ಮಾಡಿ ಹೇಳುವಂಥದ್ದು ಇದೆಲ್ಲ ನಡೆದಿದೆ ಹಿಂದೆ. ಆ ಥರ ಪ್ರಾಬ್ಲಮ್ಸ್ ಆಗಿದೆ ನಿಮ್ಮವರ ನಡುವೆ, ಇಶ್ಯೂಸ್ ಕ್ರಿಯೇಟ್ ಆಗಿದ್ದೆ. ಅಂದರೆ ಯಾರೂ ಇಲ್ಲದೆ ಇರುವಾಗ ನೀವಿಬ್ಬರು ಚೆನ್ನಾಗೇ ಇದ್ರಿ. ಈ ಮೂರನೇ ವ್ಯಕ್ತಿ ಯಾರೇ ಬಂದಿರ್ಬೋದು, ಅವ್ರು ಯಾರೇ ಆಗಿರ್ಬೋದು, ನಿಮ್ಮ ಅವರ ರಿಲೇಷನ್ಶಿಪ್ನಲ್ಲಿ ಹುಳಿ ಹಿಂಡಕ್ಕೆ ಬಂದವ್ರು ಯಾರೇ ಆಗಿರ್ಬೋದು, ಹುಳಿ ಹಿಂಡಿದ್ದಾರೆ. ಅವರು ಒಬ್ಬ ರಿಲೇಟಿವ್ ಆಗಿರ್ಬೋದು, ಒಬ್ಬ ಫ್ರೆಂಡ್ ಆಗಿರ್ಬೋದು, ಒಂದು ಥ್ರೆಟ್ ಆಗಿದ್ದಾರೆ. ಈ ರಿಲೇಷನ್ಶಿಪ್ಗೆ ಆ ವ್ಯಕ್ತಿ ಥ್ರೆಟ್ ಆಗಿದ್ದಾರೆ. ಈಗಲೂ ಕೂಡ ನೀನು ಬಿಟ್ಬಿಡು, ಈ ಥರ ಈಸಿಯಾಗಿ ಅವ್ರಿಗೆ ಹೇಳ್ಕೊಡ್ತಾ ಇದ್ದಾರೆ. ನೀವು ಇಷ್ಟಪಡುವಂಥ ವ್ಯಕ್ತಿಗೆ ಆ ರೀತಿಯಾಗಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗೆ ಆ ಮನಸ್ಥಿತಿ ಇಲ್ಲ. ಅದರಿಂದನೇ ಅವರು ಸೈಲೆಂಟ್ ಆಗಿದ್ದಾರೆ. ಅವ್ರು ಏನೂ ಸ್ಟೆಪ್ನ ತೊಗೊಳಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕೆಂದರೆ ಅವ್ರಿಗೇನೋ ಒಂದು ಭಯ ಇದೆ, ನಾನೇನಾದರೂ ಇವಾಗ ಒಂದು ಡಿಸಿಷನ್ ತೊಗೊಂಡ್ಬಿಟ್ರೆ ಅದರಿಂದ ಹಾಳಾಗುತ್ತಲ್ಲ, ಕನೆಕ್ಷನ್ ಹಾಳಾಗುತ್ತಲ್ಲ, ಆ ಥರ ಯೋಚನೆ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ. ನಾನು ನಿಮಗೆ ಟ್ಯಾರೋ ರೀಡಿಂಗ್ನಲ್ಲೂ ಕ್ಲಾರಿಟಿ ಕೊಡ್ತೀನಿ. ಬಟ್ ಇದರಲ್ಲೂ ನಿಮಗೆ ಎಷ್ಟೋ ವಿಷಯಗಳು, ಈ ವ್ಯಕ್ತಿಯ ಮನಸ್ಥಿತಿ ಏನು ಅಂತ, ಈಗ ಪ್ರೆಸೆಂಟ್ನಲ್ಲಿ ಏನು ನಡೀತಾ ಇದೆ ಅಂತ ನೀವು ತಿಳ್ಕೊಬಹುದು. ಕ್ಲಟರ್ಡ್ ಥಾಟ್ಸ್ ಅಂತ ಹೇಳ್ತೀವಿ. ಅಂದರೆ ಇಮೋಷನ್ಸ್ ಒಂದು ಸ್ಥಿಮಿತದಲ್ಲಿಲ್ಲ. ಬೇರೆಯವರು ಏನು ಹೇಳ್ತಾ ಇದ್ದಾರೆ ಅದನ್ನು ಕೇಳಿಸ್ಕೊಳ್ತಾ ಇದ್ದಾರೆ. ಆದರೆ ಆ್ಯಕ್ಷನ್ ಹೇಗಿದೆ ಅಂದರೆ ಏನೂ ಆ್ಯಕ್ಷನ್ ತೊಗೊಳಕ್ಕೆ ಭಯ ಪಡ್ತಾ ಇದ್ದಾರೆ. ಆ್ಯಂಗ್ಸೈಟಿ ಅಂತ ಹೇಳ್ತೀವಲ್ಲ, ಆ ಥರದ್ದು ಒಂದು ಆತಂಕ ಇದೆ. ನಾನು ಏನಾದ್ರು ತಪ್ಪು ಮಾಡಿಬಿಡ್ತೀನಿ, ಇನ್ನೂ ಹೆಚ್ಚು ಹಾಳು ಮಾಡಿಬಿಡ್ತೀನಿ ಈ ರಿಲೇಷನ್ಶಿಪ್ನ ಅನ್ನುವಂಥ ಭಯದಲ್ಲಿ ಅವ್ರು ಏನೂ ಮಾಡ್ತಾನೇ ಇಲ್ಲ. ಇದನ್ನು ಅವ್ರು ಬಂಡವಾಳವಾಗಿ ಇಟ್ಕೊಂಡು, ಮೂರನೇ ವ್ಯಕ್ತಿ ಯಾರೇ ಆಗಿರ್ಬೋದು, ಅವ್ರ ಅಮ್ಮ, ಅವರಪ್ಪ, ಯಾರೇ ಆಗಿರ್ಬೋದು, ಅಥವಾ ಅವ್ರ ಸ್ನೇಹಿತೆ, ಅವ್ರನ್ನ ಬ್ರೈನ್ ವಾಶ್ ಮಾಡುವಂಥದ್ದು. ಯಾಕಂದರೆ ಅವ್ರ ಜೊತೆ ಕಾಲ ತುಂಬ ಕಳೀತಾ ಇದ್ದಾರೆ, ಇವ್ರ ಜೊತೆ ಅವರು ಟೈಮ್ನ ಸ್ಪೆಂಡ್ ಮಾಡ್ತಾ ಇರೋದ್ರಿಂದ ಅದನ್ನು ಅಡ್ವಾಂಟೇಜಾಗಿ ತೊಗೊಳ್ತಾ ಇದ್ದಾರೆ ಆ ವ್ಯಕ್ತಿ. ಸೊ ನೀವು ಅವರು ದೂರ ಆಗೋದು ಬೆಟರ್. ಹೀಗೆ ಇದ್ಬಿಡಿ, ಹೀಗೆ ಇರಿ. ನೀನಿಲ್ಲ ಅಂದರೆ ಇನ್ಯಾರೋ ಸಿಗ್ತಾರೆ. ಅಂದರೆ ಬೇರೆ ಆಪ್ಷನ್ಸ್ ಇದೆ, ಇದಕ್ಕೆ ಯಾಕೆ ಇಷ್ಟೆಲ್ಲ ನೀನು ಅನುಭವಿಸ್ಬೇಕು, ನೀನು ಬಿಟ್ಟರೆ ಇನ್ನೊಂದು ರಿಲೇಷನ್ಶಿಪ್ ಸಿಗುತ್ತೆ, ಈ ಥರ ಎಲ್ಲ ಅಡ್ವೈಸಸ್ ಕೊಡ್ತಾ ಇದ್ದಾರೆ. ಯಾಕಂದರೆ ಆ ವ್ಯಕ್ತಿಗೆ ಯಾರೇ ಆಗಿರ್ಬೋದು, ನೀವಿಬ್ಬರೂ ಚೆನ್ನಾಗಿದ್ದು ಸಹಿಸೋಕ್ಕಾಗ್ತಾ ಇರಲಿಲ್ಲ. ಅದರಿಂದ ಅವ್ರು ಹೀಗೆಲ್ಲ ಮಾಡ್ತಾಯಿದ್ರು, ಹಾಗೆ ವರ್ತಿಸ್ತಾ ಇದ್ದಾರೆ. ಐ ಆಮ್ ಪಿಕಿಂಗ್ ಅಪ್ ಅ ಲಾಟ್ ಆಫ್ ನೆಗೆಟಿವ್ ಇನ್ಫ್ಲೂಯೆನ್ಸ್. ಸೊ ಅದು ಹೇಗಾಗ್ತಾ ಇದೆ ಅಂದರೆ, ಈ ವ್ಯಕ್ತಿಗೆ ಒಂಥರ ಬಿಸಿ ತುಪ್ಪ ಆಗಿಬಿಟ್ಟಿದೆ. ಉಗ್ಳಕ್ಕೂ ಆಗ್ತಾಯಿಲ್ಲ, ನುಂಗಕ್ಕೂ ಆ ಥರ ಒಂದು ಇಕ್ಕಟ್ಟಿನ ಪರಿಸ್ಥಿತಿಲಿ ಸಿಕ್ಕಾಕ್ಕೊಂಡಿದ್ದಾರೆ. ಯಾಕೆಂದರೆ ಆ ಮೂರನೇ ವ್ಯಕ್ತಿಯನ್ನು ಬಿಡಕ್ಕೆ ರೆಡಿ ಇಲ್ಲ, ಇವರು ನಿಮ್ಮನ್ನು ಬಿಡಕ್ಕೆ ರೆಡಿ ಇಲ್ಲ, ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದಾರೆ. ತುಂಬ ಇಮೋಷ್ನಲ್ ಆಗಿದ್ದಾರೆ ಈ ವ್ಯಕ್ತಿ. ನೀವು ಇಷ್ಟಪಡುವಂಥ ವ್ಯಕ್ತಿ ಈಗ ಇಮೋಷನಲ್ ಆಗಿಬಿಟ್ಟಿದ್ದಾರೆ. ಅವ್ರು ಏನು ಮಾಡಬೇಕು ಅಂತ ಅವ್ರಿಗೇನೂ ಅರ್ಥ ಆಗ್ತಾ ಇಲ್ಲ. ಸೊ ಇನ್ನೂ ಏನಿದೆ ಮೆಸೇಜಸ್ ತಿಳ್ಕೊಳ್ಳುವಂಥದ್ದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅವ್ರು ಏನು ಹೇಳಬೇಕು ಅಂತ ಇದ್ದಾರೆ ಅಂತ ಕೂಡ ಅವ್ರು ಯಾವತ್ತೂ ನೀವು ಅವರಿಂದ ದೂರ ಆಗಬೇಕು ಆ ಥರ ಎಲ್ಲ ಯೋಚನೆ ಮಾಡಿದ್ದಿಲ್ಲ. ಆದರೆ ಇತ್ತೀಚೆಗೆ ಆ ಥರ ಯೋಚನೆನ ಬೇರೆಯವ್ರು ಹಾಕ್ತಾ ಇದ್ದಾರೆ. ಇವ್ರ ಮನಸ್ಸಿಗೆ ಬೇರೆಯವರು ಹಾಗೆ ಹೇಳ್ತಾ ಇದ್ದಾರೆ. ಈ ಥರ ನಾನು ಪಿಕ್ ಮಾಡ್ತಾ ಇದ್ದೆ. ಓ ಗಾಡ್, ಲುಕ್ ಎಟ್ ದಟ್. ಸೊ ನಿಮ್ಮವರ ನಡುವೆ ಈಗ ಇತ್ತೀಚೆಗೇ ಆ ಥರದ್ದು ಒಂದು ಬಿರುಕು ಬಿಟ್ಟಿದೆ ರಿಲೇಷನ್ಶಿಪ್ನಲ್ಲಿ. ಮುಂಚೆ ಇರಲಿಲ್ಲ ಹೀಗೆ. ಅವರು ಇರಲಿಲ್ಲ, ನೀವು ಇರಲಿಲ್ಲ, ನೀವಿಬ್ಬರು ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬಾಂಡಿಂಗ್ನಲ್ಲಿದ್ರಿ. ತುಂಬ ಪ್ರೀತಿ ಹಂಚ್ಕೊಳ್ತಾ ಇದ್ರಿ, ತುಂಬ ರೆಸ್ಪೆಕ್ಟ್ ಮಾಡ್ತಾಯಿದ್ರಿ ಒಬ್ರನ್ನ ಒಬ್ಬರು. ಆ ಥರದ ಒಂದು ಲವ್ಲಿ ಬಾಂಡಿಂಗ್ ಆಗಿತ್ತು ನಿಮ್ಮ ಅವರ ರಿಲೇಷನ್ಶಿಪ್. ಈ ವ್ಯಕ್ತಿಯ ಕೆಟ್ಟ ಕಣ್ಣೇ ಬಿತ್ತು. ಯಾರೇ ಆಗಿರ್ಬೋದು, ನಾನು ಒಬ್ಬರನ್ನೇ ನೋಡ್ತಾ ಇರೋದು, ತುಂಬ ಜನ ನಾನು ನೋಡ್ತಾ ಇಲ್ಲ. ಒಂದೇ ವ್ಯಕ್ತಿ ಈ ರಿಲೇಷನ್ಶಿಪ್ನ ಅಪ್ಸೈಡ್ ಡೌನ್ ಮಾಡಿದ್ದಾರೆ. ಅಪ್ಸೈಡ್ ಡೌನ್ ಅಂದರೆ ನೇರವಾಗಿ ಇದ್ದಿದ್ದ ರಿಲೇಷನ್ಶಿಪ್ನ ಉಲ್ಟಂಪಲ್ಟ ಮಾಡಿಬಿಟ್ಟಿದ್ದಾರೆ. ಯಾಕೆ ಅಂದರೆ ಆ ವ್ಯಕ್ತಿ ಅವರ ಖುಷಿನ ನೋಡೋಕ್ಕಾಗಿಲ್ಲ. ಆ ವ್ಯಕ್ತಿಯ ಖುಷಿ, ನೀವು ಇಷ್ಟಪಡುವಂಥ ವ್ಯಕ್ತಿ ಖುಷಿಯಾಗಿರೋದನ್ನ ಸಹಿಸ್ಕೊಳ್ಳೋಕ್ಕಾಗಿಲ್ಲ. ಹಾಗೂ ನೀವು ಆ ವ್ಯಕ್ತಿಗೆ ಒಂದು ಬೆಂಬಲ ಕೊಟ್ಟಿದ್ದು ಅವ್ರಿಗೆ ಇಷ್ಟ ಆಗಿಲ್ಲ.
ವೆರಿ ಟಾಕ್ಸಿಕ್ ಪರ್ಸನ್. ಸೊ ಒಂದು ಬೊಂಬೆ ಆಗಿಬಿಟ್ಟಿದ್ದಾರೆ ನೀವು ಇಷ್ಟಪಡುವಂಥ ವ್ಯಕ್ತಿ. ತಾಳಕ್ಕೆ ತಕ್ಕ ಹಾಗೆ ಕುಣಿತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಎಮೋಷ್ನಲಿ ನಿಮ್ಮ ಕಡೆಗೆ ಅವರು ಏನೋ ಸಾಧಿಸ್ತಾ ಇದ್ದಾರೆ, ಏನೋ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನೇ ಕೊರಗುತ್ತಾ ಇದ್ದಾರೆ, ಆ ಥರ ನಾನು ನೋಡ್ತಾ ಇಲ್ಲ. ಮತ್ತು ಈ ವ್ಯಕ್ತಿ ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಇನ್ಯಾರಿಗೂ ಕಂಪೇರ್ ಮಾಡುವಂಥದ್ದು. ಇದೆಲ್ಲ ಆ 3ನೇ ವ್ಯಕ್ತಿಯಿಂದನೇ ಆಗಿರೋದು. ಆ 3ನೇ ವ್ಯಕ್ತಿ ಹೇಳ್ತಾ ಇರೋದೇನೆಂದರೆ ನಿಮ್ಮಲ್ಲೇನೋ ಕುಂದುಕೊರತೆಗಳಿದೆ ಅಂತ ಕಟ್ಟಿದ್ದಾರೆ. ಅಂದರೆ ಆ ಥರ ನೆಗೆಟಿವ್ ಆಗಿ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂತ ಹೇಳಬಹುದು. ಸೊ ನಾನು ತುಂಬ ಕ್ಲಟರ್ಡ್ ವ್ಯಾಕ್ಸ್ನ ಇಲ್ಲಿ ಇವತ್ತು ಪಿಕ್ ಮಾಡ್ತಾ ಇದ್ದೀನಿ. ಇದರ ಅರ್ಥ ಏನು ಅಂದರೆ ನೆಗೆಟಿವ್ ಇದೆ, ಅವರ ರಿಲೇಷನ್ಶಿಪ್ನಲ್ಲಿ ನೆಗೆಟಿವ್ ಇದೆ. ಸರಿ ಹೋಗುತ್ತೆ ಅನ್ನೋದಕ್ಕಿಂತ ಟೈಮ್ ತೊಗೊಳುತ್ತೆ ಅಂತ ನಾನು ಹೇಳ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಜನರಲ್ ರೀಡಿಂಗ್ ಆಗಿದೆ. ಆ ವ್ಯಕ್ತಿ ಜಾಸ್ತಿ ಎನರ್ಜಿ ನಾನೇನು ಇವತ್ತು ಪಿಕ್ ಮಾಡ್ತಾ ಇದ್ದೀನಿ ಅಂದರೆ ಆ ವ್ಯಕ್ತಿಗಿನ್ನ ಮಾತಾಡಬೇಕು, ಸರಿ ಮಾಡ್ಕೋಬೇಕು ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಬಂದಿಲ್ಲ. ನೀವು ಇಷ್ಟಪಡುವಂಥ ವ್ಯಕ್ತಿಗೆ ಆ ಒಂದು ಮನಸ್ಥಿತಿ ಇನ್ನೂ ಬಂದಿಲ್ಲ. ಆ ಥರದ್ದು ಒಂದು ದೃಢವಾದ ನಿರ್ಧಾರ ತೊಗೊಳಕ್ಕಾಗ್ತಾ ಇಲ್ಲ. ಏನೇನೋ ರೀಸನ್ಸ್ ಇದೆ. ನಾನು ಹೇಳಿದ್ನಲ್ಲ, 3ನೇ ವ್ಯಕ್ತಿಯ ಇನ್ಫ್ಲೂಯೆನ್ಸ್ ಹಾಗೂ ಅವ್ರ ಮೈಂಡ್ ಎಮೋಷನ್ಸ್ ಎಲ್ಲ ವೀಕ್ ಆಗಿದೆ, ನೆಗೆಟಿವ್ ಆಗಿಬಿಟ್ಟಿದ್ದಾರೆ. ನಿಮ್ಮನ್ನು ಒಂದು ಬಿಡೋಕ್ಕೂ ಆಗ್ತಾ ಇಲ್ಲ. ಅವರು ಕಂಪ್ಲೀಟಾಗಿ ನಿಮ್ಮನ್ನು ಕಟ್ ಆಫ್ ಮಾಡೋಕ್ಕೆ ಕಷ್ಟಪಡ್ತಾ ಇದ್ದಾರೆ. ಹಾಗೆ ಅವ್ರಿಗೇನೋ ಒಂದು ಆ್ಯಂಗ್ಸೈಟಿ ಕೂಡ ಇದೆ, ಆತಂಕ ಇದೆ. ಏಕೆಂದರೆ ನಿಮ್ಮ ಬಗ್ಗೆ ಅವ್ರು ತುಂಬ ಹೋಪ್ ಇಟ್ಕೊಂಡಿದ್ರು. ಆ ಥರ ಪಿಕ್ ಮಾಡ್ತಾ ಇದ್ದೀನಿ ನಾನು ಇವತ್ತು. ಸಮ್ವಾಟ್ ಇಟ್ ಇಸ್ ಟುಡೇ ಒಂಥರ ಮಿಕ್ಸ್ಡ್ ಎಮೋಷನ್ಸ್ನ ನಾನು ಪಿಕ್ ಮಾಡ್ತಾ ಇದ್ದೀನಿ. ನಾನು ಅಳುವ ಒಂದು ಎಮೋಷನ್ನು ತುಂಬ ಪಿಕ್ ಮಾಡ್ತಾ ಇದ್ದೀನಿ. ಮೇ ಬಿ ಆ ವ್ಯಕ್ತಿ ನಿಮ್ಮನ್ನು ನೆನೆಸ್ಕೊಂಡು ಅಳ್ತಾ ಇರ್ಬೋದು, ತುಂಬ ಸ್ಯಾಡ್ ಆಗಿರ್ಬೋದು. ಈ ಥರ ಮೇ ಬಿ ನೀವು ಆ ಥರದ್ದೇ ಎಮೋಷನಲ್ಲಿರ್ಬೋದು. ಮೇ ಬಿ ಇವತ್ತು ನೀವು ಹತ್ತಿರ್ಬೋದು. ಐ ಡೋಂಟ್ ನೋ. ಐ ಆಮ್ ಪಿಕಿಂಗ್ ದ್ಯಾಟ್ ಅ ಲಾಟ್ ಟುಡೇ ಇನ್ ದ ರೀಡಿಂಗ್. ಅಳುವ ಒಂದು ಫೇಸ್, ಸ್ಯಾಡ್ ಫೇಸ್, ಆ ಥರ ನಿರಾಶೆ. ಬೆಸ್ಟ್ ವರ್ಡ್ ಇಸ್ ನಿರಾಶೆ ಅನ್ನುವಂಥ ಒಂದು ಇಮೋಷನ್ನ ಪಿಕ್ ಮಾಡ್ತಾ ಇದ್ದೀನಿ ಇವತ್ತು ರೀಡಿಂಗ್ನಲ್ಲಿ. ಏಕೆಂದರೆ ಈ ವ್ಯಕ್ತಿ ನಿಮ್ಮ ಬಗ್ಗೆ ಇಟ್ಕೊಂಡಿದ್ದು ಡ್ರೀಮ್ಸ್ ಇದೆಯಲ್ಲ, ಅದೆಲ್ಲ ಇವಾಗ ಹಾಳಾಗಿಬಿಟ್ಟಿದೆ, ನಾಶ ಆಗಿದೆ. ಮುಂದೆ ಹೀಗಿರ್ತೀವಿ ಹಾಗೆ ಆ ಥರ ಏನೇನೋ ಕನಸುಗಳನ್ನ ಕಟ್ಕೊಂಡಿದ್ರು ನಿಮ್ಮ ಜೊತೆ. ಆದರೆ ಅದು ಇವಾಗ ಕಾಂಟ್ಯಾಕ್ಟೇ ಇಲ್ವಲ್ಲ, ಮಾತೇ ಸರಿಯಾಗಿ ಆಗ್ತಾ ಇಲ್ಲ. ಅವರ ನಡುವೆ ಅಷ್ಟು ಭಿನ್ನಾಭಿಪ್ರಾಯಗಳಿರೋದ್ರಿಂದ ನಾವೇನೇನೆಲ್ಲ ಮಾತಾಡಿದ್ವಿ ಅದು ಹೇಗಾಗುತ್ತೆ, ಹೀಗಾಗ್ಬಿಟ್ಟಿದೆಯಲ್ಲ, ಅಂದರೆ ಸರಿ ಹೋಗುತ್ತಾ ಅನ್ನುವಂಥ ಒಂದು ಡೌಟಲ್ಲಿದ್ದಾರೆ. ನೀವು ಅವರು ಸರಿ ಹೋಗ್ತೀರಾ ಅನ್ನುವಂಥ ಒಂದು ಡೌಟಲ್ಲಿದ್ದಾರೆ. ಸೊ ಇದೆಲ್ಲ ಅವ್ರ ಮನಸ್ಸನ್ನು ತುಂಬ ಕಾಡ್ತಾ ಇದೆ. ತುಂಬಾ ನೆಗೆಟಿವ್ ಫೀಲ್ನಲ್ಲಿದ್ದಾರೆ. ಸೊ ಇದಕ್ಕೆ ನೀವೇನು ಮಾಡಬಹುದು? ನೀವೇನು ಮಾಡೋಕ್ಕಾಗಲ್ಲ. ನೀವೇನು ಮಾಡದೇ ಇರೋದು ಒಳ್ಳೆಯದು ಅಂತ ಹೇಳ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವಿವಾಗ ಯಾವುದೇ ರೀತಿಯಾದ ಸ್ಟೆಪ್ ತೊಗೊಂಡ್ರೂ ಕೂಡ ಈ ವ್ಯಕ್ತಿ ನಿಮಗೆ ನೋವು ಮಾಡಿದ್ನೆಲ್ಲ ಮರ್ತು ಬಿಡ್ತಾರೆ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ನಿಮಗೆ ನೋವು ಮಾಡಿರುವಂಥದ್ದು, ನಿಮಗೆ ನೋವು ಉಂಟು ಮಾಡಿ ಬೇಜಾರು ಮಾಡಿರುವಂಥದ್ದು ಅದೆಲ್ಲ ಅವ್ರು ಮರ್ತು ಬಿಟ್ಟು ಮತ್ತೆ ಲೈಕ್ ರೆಕ್ಟಿಫೈ ಆಗಲ್ಲ, ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ನೀವು ರೀಚ್ ಔಟ್ ಆದರೆ. ಯಾಕಂದರೆ ಅವರೇ ನೀವು ಬೇಡ ಅಥವಾ ನಿಮ್ಮ ಹತ್ರ ಅವ್ರು ಮಾತು ಬಿಟ್ಟಿರೋದ್ರಿಂದ ನೀವು ಇದಕ್ಕೆ ಆ್ಯಕ್ಷನ್ ತೊಗೋಬಾರ್ದು ಅಂತ ಹೇಳ್ತೀನಿ. ಸೊ ಡೋಂಟ್ ಟೇಕ್ ಎನಿ ಆ್ಯಕ್ಷನ್. ನಾನು ಈಗ ಟ್ಯಾರೋ ರೀಡಿಂಗ್ನೂ ಕೂಡ ನಿಮಗೋಸ್ಕರ ಮಾಡ್ತೀನಿ. ವಿ ವಿಲ್ ಸಿ ಏನಿದೆ ಮೆಸೇಜಸ್ ಅಂತ. ಸೊ ಇಲ್ಲಿ 2 ಕಾರ್ಡ್ ಪೈಲ್ಸ್ ಇದೆ. 2ರಲ್ಲಿ ನೀವು ಒಂದನ್ನು ಸೆಲೆಕ್ಟ್ ಮಾಡಿ ಡೀಟೇಲ್ಡಾಗಿ ನಾನು ಟ್ಯಾರೋ ರೀಡಿಂಗ್ ಮುಖಾಂತರವಾಗಿ ನಿಮ್ಮ ರಿಲೇಷನ್ಶಿಪ್ ವಿಷಯವಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಬರ್ತೀನಿ. ಮೊದಲನೇದು ಹಾಗೂ ಇದು 2ನೇದು. ನಿಮ್ಮ ಮನಸ್ಸಿಗೆ ಯಾವುದು ಹತ್ತಿರ ಅನಿಸುತ್ತೆ ಆ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿ. ಎಂದಿನಂತೆ ನಾನು ಈ ಒಂದು ಕಾರ್ಡ್ನ ರೀಡಿಂಗ್ ಮಾಡ್ತಾಯಿದ್ದೀನಿ. ಈ ವ್ಯಕ್ತಿಯ ಇಮೋಷನ್ ಹೇಗಿದೆ ಹಾಗೂ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಅವ್ರು ಏನು ಮಾಡಬಹುದು ಹಾಗೂ ಅವರ ಮೈಂಡ್ ಮೆಸೇಜಸ್ ಏನಿದೆ, ಅವ್ರಿಗೇನು ಹೇಳಬೇಕು ಅನಿಸ್ತಾ ಇದೆ ನಿಮಗೆ. ಲೆಟ್ಸ್ ಸಿ ನನಗೇನೆ ಸಾಕಾಗೋದಂಗೆ ಆಗಿಬಿಟ್ಟಿದೆ. ನನಗೆ ಟಯರ್ಡ್ ಆಗಿದೆ ಇವತ್ತು. ಕ್ಯಾನ್ ಯು ಇಮ್ಯಾಜಿನ್?
ಬಿಕಾಸ್ ಅವ್ರ ಎನರ್ಜಿ ಅಷ್ಟು ಸ್ಟ್ರಾಂಗ್ ಆಗಿದೆ, ತುಂಬ ನೋವಿನಲ್ಲಿ ಕೂಡಿದೆ ನೀವು ಇಷ್ಟಪಡುವಂಥ ವ್ಯಕ್ತಿಯ ಎನರ್ಜಿ. ಸೊ ಇಂಬ್ಯಾಲೆನ್ಸ್ ಕಾಣ್ತಾ ಇದೆ, ನೋಡ್ಬೋದು ನೀವಿಲ್ಲಿ ಈ ರಿಲೇಷನ್ಶಿಪ್ನಲ್ಲಿ ಸ್ಟ್ರಾಂಗ್ ಆಗಿ ಇಂಬ್ಯಾಲೆನ್ಸ್ ಮೂರನೇ ವ್ಯಕ್ತಿಯಿಂದನೇ ಹೀಗಾಗಿರೋದು. ಹಾಗೂ 7 ಆಫ್ ಕಪ್ಸ್ ಬರ್ತಾ ಇರೋದ್ರಿಂದ ಅವರು ದಾರಿಗಳನ್ನ ಹುಡುಕ್ತಾ ಇದ್ದಾರೆ, ಹೇಗೆ ಸರಿ ಮಾಡ್ಕೋಬೋದು, ಏನು ಮಾಡ್ಬೋದು, ನನ್ನ ಕಡೆಯಿಂದ ಏನಾದರೂ ಮಾಡ್ಕೋಬಹುದಾ, ನನ್ನ ಕಡೆಯಿಂದ ಏನಾದರೂ ಬದಲಾವಣೆ ತರಬಹುದಾ, ಈ ಥರ ಎಲ್ಲ ಸೊಲ್ಯೂಷನ್ ಹುಡುಕಕ್ಕೆ ನೋಡ್ತಾ ಇದ್ದಾರೆ ನೀವು ಇಷ್ಟಪಡುವಂಥ ವ್ಯಕ್ತಿ. ಸೊ ನೀವು ಅವರು ಒಂದು ಬ್ಲ್ಯಾಕ್ ಸ್ಟಾಮ್ನಲ್ಲಿ ಹಾಕ್ಕೊಂಡಿರುವಂಥ ಒಂದು ಎನರ್ಜಿನ ನಾನು ಪಿಕ್ ಮಾಡ್ತಾ ಇದ್ದೀನಿ. ಅಂದರೆ ನೀವು ಅವರು ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ, ಒಟ್ಟಿಗೆ ಸಿಕ್ಕಾಕೊಂಡಿದ್ದೀರಾ ಪ್ರಾಬ್ಲಮ್ನಲ್ಲಿ. ನೀವು ಖುಷಿಯಾಗಿಲ್ಲ, ಅವರು ಖುಷಿಯಾಗಿಲ್ಲ, ಹೀಗೆ ಇದನ್ನು ನೋಡ್ಬೋದು ನೀವು. ಇಬ್ಬರು ಒಂದು ಪಾಸಿಟಿವ್ ಫೀಲ್ನಲ್ಲಿಲ್ಲ, ತುಂಬ ನೋವಲ್ಲೇ ಇದ್ದೀರಾ ಅಂತ ಹೇಳ್ತೀನಿ. ಅದಾದ ನಂತರ ನೈಟ್ ಆಫ್ ವಾಂಡ್ಸ್ ಬರ್ತಾ ಇದೆ. ಸೊ ದಿಸ್ ಈಸ್ ಲೈಕ್ ಈ ಒಂದು ಡೈರೆಕ್ಷನ್ ಈ ಕಡೆಗೆ ಬರ್ತಾ ಇರೋದ್ರಿಂದ ವಾಪಸ್ ಬರ್ತಾರೆ. ಓಕೆ, ಅದೊಂದು ಒಳ್ಳೆಯ ನ್ಯೂಸ್ ಬಂದಿದೆ. ಜಡ್ಜ್ಮೆಂಟ್ ಬಂದಿರೋದ್ರಿಂದ ಹೌದು, ಒಂದೊಳ್ಳೆಯ ಗುಡ್ ನ್ಯೂಸ್ನ ತೊಗೊಂಡೇ ನಿಮ್ಮ ಹತ್ರ ವಾಪಸ್ ಬರ್ತಾರೆ. ಓಕೆ, ಬಟರ್ಫ್ಲೈ ಇದೆ, ಕ್ಯಾಟ್ ಇದೆ, ಬ್ಲ್ಯಾಕ್ ಕ್ಯಾಟ್. ಓಕೆ, ದೃಷ್ಟಿ ಏನಾಗಿದೆ ರಿಲೇಷನ್ಶಿಪ್ಗೆ ಅದು ಕೂಡ ಪರಿಹಾರ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಅಂತ ಹೇಳ್ಬೋದು ಇದನ್ನು ನಾವು. ಓಕೆ, ಅವ್ರು ವಾಪಸ್ ಬರ್ತಾರೆ ಅಂತಲೇ ರೀಡಿಂಗ್ನಲ್ಲಿ ತೋರಿಸ್ತಾ ಇದೆ. 5 ವೀಕ್ಸ್ ಅಂತ ನಾನು ಹೇಳ್ತೀನಿ. ವಿತಿನ್ 5 ವೀಕ್ಸ್ ಈ ಒಂದು ರಿಲೇಷನ್ಶಿಪ್ನಲ್ಲಿ ಗುಡ್ ಚೇಂಜಸ್ ಆಗಲೇಬೇಕು. ಯು ನೆವರ್ ಗಿವ್ ಅಪ್ ಆನ್ ಮಿ, ಅವ್ರ ಮೈಂಡ್ ಮೆಸೇಜಸ್ ಇದಾಗಿದೆ. ಯು ನೆವರ್ ಗಿವ್ ಅಪ್ ಆನ್ ಮಿ, ನೀನು ನನ್ನನ್ನು ಬಿಟ್ಕೊಡೋದಿಲ್ಲ ಯಾವತ್ತು ಅಂತ ಹೇಳ್ತಾ ಇದ್ದಾರೆ ನಿಮಗೆ. ಯು ಡೂ ಥಿಂಗ್ಸ್ ಟು ಮೇಕ್ ಮೀ ಹ್ಯಾಪಿ, ನೀನು ನನ್ನ ಖುಷಿಗೋಸ್ಕರ ಏನನ್ನಾದರೂ ಮಾಡೋಕ್ಕೆ ರೆಡಿ ಇದೆಯಾ ಅಂತ ನಿಮ್ಗೆ ಅವ್ರು ಹೇಳ್ತಾ ಇದ್ದಾರೆ. ಯು ಆರ್ ಆಲ್ವೇಸ್ ದೇರ್ ವೆನ್ ಐ ನೀಡ್ ಯು, ನೀನು ಯಾವಾಗಲೂ ನನ್ನ ಕಷ್ಟದಲ್ಲೂ ಇರ್ತೀಯ, ಸುಖದಲ್ಲೂ ಇರ್ತೀಯ, ಯಾವಾಗಲೂ ನನಗೆ ಬೇಕು ಅಂದಾಗ ನೀನು ಅವೈಲೇಬಲ್ ಆಗಿರ್ತೀಯ ಅಂತ ನಿಮ್ಗೆ ಹೇಳ್ತಾ ಇದ್ದಾರೆ. ಸೊ ಲವ್ ಬಿಲೀಫ್ಸ್ ಬರ್ತಾ ಇದೆ. ಸೊ ನೀವು ನಂಬಬೇಕಾಗತ್ತೆ, ನೀವಿಬ್ಬರು ಸರಿ ಹೋಗ್ತೀರಾ ಅನ್ನುವಂಥ ಒಂದು ನಂಬಿಕೆಗೆ ಬನ್ನಿ ಫಸ್ಟ್. ಅದನ್ನು ನೀವು ಮಾಡಿದೆ ರಿಲೇಷನ್ಶಿಪ್ ಸರಿ ಹೋಗೋದಿಲ್ಲ. ಪಾಸಿಟಿವ್ ಅಫರ್ಮೇಷನ್ಸ್ನ ಮಾಡ್ಕೊಳ್ಳಿ ರೆಗ್ಯುಲರ್ ಆಗಿ. ಅಟ್ರ್ಯಾಕ್ಷನ್ ಇದೆ ಈ ರಿಲೇಷನ್ಶಿಪ್ನಲ್ಲಿ. ಅಟ್ರ್ಯಾಕ್ಷನ್ ಅನ್ನೋದು ಯಾವತ್ತೂ ಮಾಸ್ ಹೋಗಿಲ್ಲ. ಅಂದರೆ ಅದು ನಿಮ್ಮ ಅವರ ನಡುವೆ ಆ ಕೆಮಿಸ್ಟ್ರಿ ಇದೆ, ಪ್ಯಾಷನ್ ಇದೆ, ನಿಮಗೂ ಅವರಿಷ್ಟ ಅವ್ರಿಗೂ ನೀವಿಷ್ಟ, ಅದು ಯಾವತ್ತೂ ನಶಿಸೋದಿಲ್ಲ ಅಂತ ಒಂದು ಇಂಡಿಕೇಶನ್ ಆಗಿದೆ. ವರ್ಕ್ ಆನ್ ಯುವರ್ ಕನೆಕ್ಷನ್ ಬರ್ತಾ ಇದೆ. ನೀವಿಬ್ಬರು ಸರಿ ಹೋಗಬೇಕು, ನೀವು ಬದಲಾಗಬೇಕು. ಅಂದರೆ ನಿಮ್ಮಲ್ಲೂ ಪ್ರಾಬ್ಲಮ್ಸ್ ಇದೆ, ನೀವು ಬದಲಾಗಬೇಕು ಅಂತ ಒಂದು ಮೆಸೇಜ್ ಬರ್ತಾ ಇದೆ. ಪ್ರಪೋಸಿಂಗ್ ಬಂದಿರೋದ್ರಿಂದ ಅವ್ರು ಆದಷ್ಟು ಬೇಗ ನಿಮ್ಮ ಲೈಫಿಗೆ ಬರ್ತಾರೆ. ರಿಯೂನಿಯನ್ ಕಾರ್ಡ್ ಅಂತ ಹೇಳ್ಬೋದು, ರೀಕನೆಕ್ಷನ್ ಕಾರ್ಡ್ ಅಂತ ಹೇಳ್ಬೋದು ಇದನ್ನು. ಅದಾದ ನಂತರ ಸಾಲಿಟ್ಯೂಡ್ ಬಂದಿರೋದ್ರಿಂದ ಹೌದು, ಈಗ ಪ್ರೆಸೆಂಟ್ ನೀವು ಅವರು ಒಂಟಿಯಾಗಿರೋದೇ ಬೆಟರ್. ಅಂದರೆ ಆ ಒಂದು ಡಿಸ್ಟೆನ್ಸ್ ಇಬ್ರಿಗೂ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಕ್ಕಾಗತ್ತೆ. ಮತ್ತು ಯು ಆರ್ ವರ್ದಿ ಆಫ್ ಲವ್, ನಿಮಗೆ ಪ್ರೀತಿಯ ಒಂದು ಏನು ಹೇಳ್ತಾರೆ, ಅರ್ಹರಾಗಿದ್ದೀರಾ, ನೀವು ಪ್ರೀತಿಗೆ ಅರ್ಹರಾಗಿದ್ದೀರಾ. ಸೊ ಇದನ್ನು ನೀವು ಆಕ್ಸೆಪ್ಟ್ ಮಾಡಿ, ನಿಮ್ಗಿದು ಸಿಗುತ್ತೆ ಅಂತ ದೈವದಿಂದ ಮೆಸೇಜ್ ಕೂಡ ಬಂದಿದೆ. ಯು ವರ್ದಿ ಆಫ್ ಲವ್, ಹೇಟ್ಗಲ್ಲ ಲವ್ವಿಗೆ ನೀವು ವರ್ತ್ ಆಗಿದ್ದೀರಾ. ಸೊ ಬಿಟ್ಕೊಡ್ಬೇಡಿ, ಸೋತ್ ಬಿಡಬೇಡಿ, ಆ ಥರ ಒಂದು ಇಂಡಿಕೇಶನ್ ಆಗಿದೆ. ಐ ಹೋಪ್ ಈ ಒಂದು ಟ್ಯಾರೋ ರೀಡಿಂಗ್ ಮುಖಾಂತರವಾಗಿ ನಿಮಗೆ ಸಿಗುವಂಥ ಕ್ಲಾರಿಫಿಕೇಷನ್ ಸಿಕ್ತು ಅಂತ ಭಾವಿಸ್ತೀನಿ. ಈಗ ನಾನು 2ನೇ ಕಾರ್ಡ್ ಪೈಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. 2ನೇ ಕಾರ್ಡ್ ಪೈಲ್ ರೀಡಿಂಗ್ ಏನು ಅಂತ ನೋಡೋಣ. ಈ ಒಂದು ಕಾರ್ಡ್ ಪೈಲ್ನ ಯಾರು ಸೆಲೆಕ್ಟ್ ಮಾಡಿದ್ದೀರಾ ಅವರ ರೀಡಿಂಗ್ನ ಈಗ ಮಾಡ್ತಾ ಇದ್ದೀನಿ. ನೀವು ಇಷ್ಟಪಡುವಂಥ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ ನಿಮ್ಮ ಬಗ್ಗೆ, ಹಾಗೂ ಈ ಒಂದು ರಿಲೇಷನ್ಶಿಪ್ನಲ್ಲಿ ಚೇಂಜಸ್ ಏನು ಆಗಬಹುದು ಮುಂದೆ ಅನ್ನುವಂಥ ಕ್ಲಾರಿಟಿ ನಿಮಗೆ ಸಿಗುತ್ತೆ. ಮತ್ತು ಅವರಿಂದ ಮೆಸೇಜಸ್ ಏನಿದೆ, ನಿಮಗೆ ಲವ್ ಮೆಸೇಜಸ್ ಏನಿದೆ ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ. ನೋಡೋಣ ಏನು ಬರುತ್ತೆ. ಮತ್ತು ನಿಮ್ಮ ರಿಲೇಷನ್ಶಿಪ್ನಲ್ಲಿ ಇನ್ನು ಏನೇನು ಮೆಸೇಜಸ್ ನಿಮಗೆ ಸಿಗಬೇಕಾಗಿದೆ ಎಲ್ಲ ನಾನು ನಿಮಗೆ ಹೇಳ್ತೀನಿ. ಸೊ ಲೆಟ್ ಸ್ಟಾರ್ಟ್. ಫೂಲ್ ಬಂದಿರೋದ್ರಿಂದ ಈ ವ್ಯಕ್ತಿ, ನೀವು ಇಷ್ಟಪಡುವಂಥ ವ್ಯಕ್ತಿಗೆ ಅರ್ಥ ಆಗಿದೆ, ನಾನೊಂದು ಫೂಲಿಶ್ ಡಿಸಿಷನ್ ತೊಗೊಂಡ್ಬಿಟ್ಟಿದ್ದೀನಿ, ನಾನೊಂದು ಫೂಲಿಶ್ ಮಿಸ್ಟೇಕ್ ಮಾಡಿದ್ದೀನಿ, ಮೂರ್ಖನ ಹಾಗೆ ನಾನು ಲೈಕ್
ನಡ್ಕೊಂಡಿದ್ದೀನಿ ಅಂತ ಅವರು ಹೇಳ್ತಾ ಇದ್ದಾರೆ ನಿಮಗೆ. ಬರ್ನಿಂಗ್ ಟವರ್ ಬಂದಿರೋದ್ರಿಂದ ಈ ರಿಲೇಷನ್ಶಿಪ್ನಲ್ಲಿ ಒಂದು ಜಗಳದಿಂದನೇ ಬೇರೆ ಆಗಿದ್ದೀರಾ, ಅದು ರೀಸೆಂಟಾಗಿ ಆಗಿದೆ. ವೆರಿ ಬ್ಯಾಡ್ ಬ್ರೇಕಪ್ ಅಂತ ಹೇಳ್ಬೋದು. ಅದಾದ ನಂತರ ಪೇಜ್ ಆಫ್ ವಾಂಡ್ಸ್ ಬರ್ತಾ ಇರೋದ್ರಿಂದ ನೀವು ಅವ್ರು ಕಾಯೋದ್ರಲ್ಲಿ ಏನೂ ಅರ್ಥ ಇಲ್ಲ. ಈಗ ಪ್ರೆಸೆಂಟ್ ಏನು ಮಾಡಬೇಕು ಅಂದರೆ ಸ್ವಲ್ಪ ಬ್ರೇಕ್ ತೊಗೊಳ್ಳಿ. ಯಾಕೆಂದರೆ ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವ್ರಿಗೇನು ಬರ್ತಾ ಇದೆ ಮೆಸೇಜಲ್ಲಿ ಅಂದರೆ ನೀವು ಅವರು ಹೀಲ್ ಆಗಬೇಕಾಗತ್ತೆ. ಎಷ್ಟೋ ಕಾರಣಗಳಿಗೇ ಇದೆಲ್ಲ ನಡೆದಿರೋದು. ಇವಾಗ ಒಬ್ಬರು ಮಾತು ನೀವು ಇಷ್ಟಪಡುವಂಥ ವ್ಯಕ್ತಿ ಆ ಒಂದು ಮಾತನ್ನು ಕೇಳ್ತಾ ಇದ್ದಾರೆ, ಆ ವ್ಯಕ್ತಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ನಿಮ್ಮನ್ನು ಬಿಟ್ಟು ಇನ್ನೊಬ್ಬ ವ್ಯಕ್ತಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಅಂದರೆ ಅವರಲ್ಲೂ ತಪ್ಪಿದೆ. ನೀವು ಇಷ್ಟಪಡುವಂಥ ವ್ಯಕ್ತಿಯಲ್ಲೂ ಲೈಕ್ ಮಿಸ್ಟೇಕ್ಸ್ ಇದೆ. ಏಕೆಂದರೆ ನೀವೇನು ಅಂತ ಅವ್ರಿಗೆ ಗೊತ್ತಿದ್ರೂ ಕೂಡ ನಿಮಗೆ ಅವ್ರು ನೋವು ಕೊಟ್ಟಿದ್ದಾರೆ, ಹಾಗೆ ಈಗಲೂ ನಡ್ಕೊಳ್ತಾ ಇದ್ದಾರೆ. ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಅವರಲ್ಲಿ ಬದಲಾವಣೆ ಬರುತ್ತೆ. ಆದರೆ ನೀವು ನೋ ಕಾಂಟ್ಯಾಕ್ಟ್ನ ನಿಮ್ಮ ಕಡೆಯಿಂದ ಫಾಲೋ ಮಾಡಿ. ನೀವೇನು ಮಾಡುವ ಅವಶ್ಯಕತೆ ಇಲ್ಲ. ನಿಮಗೆ ಬೆಲೆ ಸಿಗದೇ ಇರೋ ಜಾಗದಲ್ಲಿ ನೀವು ಇರಬಾರ್ದು. ಆ್ಯಸ್ ಅ ಸೈಕಾಲಜಿಸ್ಟ್ ಐ ಟೆಲ್ ದಿಸ್, ದಟ್ ಈಸ್ ವಾಟ್ ಯು ಶುಡ್ ಡು. ಸೊ ಈ ವ್ಯಕ್ತಿ ಬರ್ತಾರೆ, ರಿಯೂನಿಯನ್ ಕೂಡ ಬಂದಿದೆ. ನಾನೇನು ನೋಡ್ತಾ ಇದ್ದೀನಿ ಅಂದರೆ 2 months ಅಂತ ನಾನು ಪಿಕ್ ಮಾಡ್ತಾ ಇದ್ದೀನಿ. 2 months, ಓಕೆ. ಈ ಒಂದು ಕಾರ್ಡ್ ಪೈಲ್ನ ಯಾರು ಸೆಲೆಕ್ಟ್ ಮಾಡಿದ್ದೀರಾ 2 monthsೇ ನಾನು ಪಿಕ್ ಮಾಡ್ತಿರೋದು. ವಿತಿನ್ 2 months ಎನಿ ಟೈಮ್ ಈ ವ್ಯಕ್ತಿಯಲ್ಲಿ ಬದಲಾವಣೆ ನೀವು ನೋಡಬಹುದು. 9 of Cups ಬಂದಿರೋದ್ರಿಂದ ಇವರೇ ಬದಲಾಗಬೇಕು, ಇವ್ರು ಬದಲಾಗ್ತಾರೆ ಅಂತಲೇ ತೋರಿಸ್ತಾ ಇದೆ. ಸೊ ನೀವೇನು ಆ್ಯಕ್ಷನ್ ತೊಗೊಳಕ್ಕೆ ಹೋಗಬೇಡಿ. ಏಕೆಂದರೆ ನೀವೇನಾದರೂ ನಿಮ್ಮ ಕಡೆಯಿಂದ ಸ್ಟೆಪ್ ತೊಗೊಂಡ್ರೆ ಅವ್ರನ್ನ ರೀಚ್ ಔಟ್ ಆಗೋದು, ಅವ್ರ ಹತ್ರ ಮಾತಾಡೋದು ಥರ ನೀವು ವೀಕ್ ಆಗ್ತೀರಾ. ಏಕೆಂದರೆ ನಿಮ್ಮ ಕಡೆಯಿಂದ ತಪ್ಪಾಗಿಲ್ಲ, ಅವ್ರು ತಪ್ಪು ಮಾಡಿದ್ದಾರೆ, ಅವರು ನಿಮಗೆ ನೋವು ಮಾಡಿದ್ದಾರೆ. ಇನ್ಫ್ಯಾಚುಯೇಷನ್ ಬರ್ತಿರೋದ್ರಿಂದ ಈ ರಿಲೇಷನ್ಶಿಪ್ನಲ್ಲಿ ಟಾಕ್ಸಿಕ್ ಬಿಹೇವಿಯರ್ನು ನಾನು ಪಿಕ್ ಮಾಡ್ತಾ ಇದ್ದೀನಿ. ಅಂದರೆ ನಿಮ್ಮನ್ನು ಕಂಟ್ರೋಲ್ ಮಾಡೋದು, ಡಾಮಿನೇಟ್ ಮಾಡೋದು, ನಿಮ್ಮನ್ನು ಅಳಿಸುವಂಥದ್ದು, ಬೇಜಾರು ಮಾಡುವಂಥದ್ದು, ನೋವುಂಟು ಮಾಡೋದು, ಇದೆಲ್ಲ ಅವ್ರು ಹಾಗೆ ವರ್ತಿಸಿದ್ದಾರೆ. ಯಾರ ಮಾತನ್ನೋ ಕೇಳಿ. ಸಪೋರ್ಟ್ ಬಂದಿರೋದ್ರಿಂದ ನೀವು ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದೀರಾ, ಓಕೆ. ಆದರೆ ನಿಮಗೆ ಅವರು ಆ ವ್ಯಕ್ತಿ ಕೊಟ್ಟಿಲ್ಲ ಸಪೋರ್ಟ್. ಟೈಮ್ ಫಾರ್ ಆ್ಯಕ್ಷನ್ ಬಂದಿರೋದ್ರಿಂದ ಈ ವ್ಯಕ್ತಿ ಮೂವ್ ಆಗ್ತಾರೆ, ಈ ವ್ಯಕ್ತಿಲಿ ಬದಲಾವಣೆ ಬರುತ್ತೆ. ಆದರೆ ಸುಲಭ ಇಲ್ಲ. ರೀಚಿಂಗ್ ಕನ್ಕ್ಲೂಷನ್ಸ್ ಬರ್ತಿರೋದ್ರಿಂದ ಅಫ್ಕೋರ್ಸ್ ಕೆಲವರಿಗೆ, ಈ ಒಂದು ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಕೆಲವರಿಗೆ ಎಂಡ್ ಕೂಡ ಆಗ್ಬೋದು ರಿಲೇಷನ್ಶಿಪ್. ಯಾಕೆಂದರೆ ಆ ವ್ಯಕ್ತಿ, ನೀವು ಯಾರನ್ನ ಇಷ್ಟಪಡ್ತಿದ್ದೀರಾ, ಈಗೋ ಜಾಸ್ತಿ ಇದೆ ಹಾಗೂ ತುಂಬ ಈಸಿಯಾಗಿ ಬೇರೆಯವ್ರ ಮಾತನ್ನ ಕೇಳಿಬಿಡ್ತಾರೆ, ಅವ್ರು ಹೇಳ್ದಾಗೆ ನಡ್ಕೊಂಡು ಬಿಡ್ತಾರೆ. ಚಂಚಲ ಸ್ವಭಾವದ ವ್ಯಕ್ತಿ ಇವರು. ಸೊ ಕೆಲವರ ಬ್ರೇಕಪ್ ಆಗಿ ವಾಪಸ್ ಬರೋದನ್ನ ನಾನು ನೋಡ್ತಾ ಇಲ್ಲ. ಕೆಲವರಿಗೆ 2 months ನಾನು ಟೈಮ್ ಪಿಕ್ ಮಾಡ್ತಾ ಇದ್ದೀನಿ. ನಾನು ಸುಮ್ಮನೆ ಹೇಳೋದಲ್ಲ, ಏನಿದೆ ಅದನ್ನು ಹೇಳಬೇಕಾಗತ್ತೆ. ಹಾಗೆ ಬರ್ತಾ ಇದೆ ಈ ಒಂದು ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ. ಯು ಆರ್ ಮೈ ಹೋಮ್ ಅಂತ ಬರ್ತಾ ಇದೆ. ಇದರ ಅರ್ಥ ಏನಂದರೆ ನೀವು ಅವ್ರಿಗೆ ಒಂದು ಮನೆಯ ವಾತಾವರಣನ ಕ್ರಿಯೇಟ್ ಮಾಡಿದ್ದೀರಾ ಅವ್ರ ಲೈಫ್ನಲ್ಲಿ. ಒಂಥರ ಹೋಮ್ಲಿ ಫೀಲ್ನ ಅವ್ರಿಗೆ ನೀವು ಕೊಟ್ಟಿದ್ದೀರಾ, ಅದಕ್ಕೆ ಅವ್ರು ಬೆಲೆ ಕೊಟ್ಟಿಲ್ಲ. ಯು ರೆಸ್ಪೆಕ್ಟ್ ಎವ್ರಿಥಿಂಗ್ ಐ ಲೈಕ್. ಅವ್ರು ಅದನ್ನು ಹೇಳ್ತಾ ಇದ್ದಾರೆ, ನಾನು ಏನು ಮಾಡಿದ್ರು ಅದನ್ನು ಗೌರವಿಸ್ತೀಯ ಅಂತ. ಆದರೆ ನಿಮ್ಗೆ ಅವ್ರು ಗೌರವ ಕೊಟ್ಟಿಲ್ಲ, ಅದೇ ಬೇಜಾರಿನ ವಿಷಯ. ಯು ಹೋಲ್ಡ್ ಮೀ ಟೈಟ್ ಅಂತ ಬರ್ತಾ ಇದೆ. ಅವ್ರು ಹೇಳ್ತಾ ಇರೋದು ನೀನು ನನ್ನನ್ನು ತುಂಬ ಕಂಟ್ರೋಲ್ ಮಾಡ್ತೀಯ ಅಂತ. ಆದರೆ ಆ್ಯಂಡ್ ಯು ಹೋಲ್ಡ್ ಮೀ ಟೈಟ್ ಅಂದರೆ ಬೇಸಿಕ್ಲಿ ನೀನು ನನ್ನನ್ನು ತುಂಬ ಇಷ್ಟಪಡ್ತೀಯಾ, ಅದು ಅವ್ರಿಗೂ ಗೊತ್ತಿದೆ. ಸೊ ಅವ್ರೇನು ಅಂದ್ಕೊಳ್ತಿದ್ದಾರೆ ಅಂದರೆ ನೀವು ಅವ್ರನ್ನ ಬೆನ್ನ ಹಿಂದೆ ಹೋಗಿ ನೀನು ಬೇಕು ಅಂತ ನೀವೇ ಹೋಗ್ತೀರಾ. ಯು ವಿಲ್ ಫಾಲೋ ದಿಸ್ ಪರ್ಸನ್. ಅವ್ರು ಬೆನ್ನು ಹತ್ತೀರಾ, ಬೇಡ್ಕೊಳ್ತೀರಾ, ಇದೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ನೀವು ಅವ್ರಿಗೇನು ಮಾಡಬೇಡಿ. ಆ ಥರ ಎಲ್ಲ ನೀವು ಆ್ಯಕ್ಷನ್ ದಯವಿಟ್ಟು ತೊಗೊಳಕ್ಕೆ ಹೋಗ್ಬಿಡಿ. ಡೋಂಟ್ ಪುಟ್ ಯುವರ್ ಸೆಲ್ಫ್ ಡೌನ್ ಸೋ ಬ್ಯಾಡ್, ಓಕೆ. ನಿಮ್ಮ ಲೈಫ್ನ ನೀವು ಸ್ಟ್ರಾಂಗಾಗಿ ಇಟ್ಕೋಬೇಕು. ಆ್ಯಂಡ್ ನಾನು ಐ ಥಿಂಕ್ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ಟ್ರಾಮಾ ಬಾಂಡಿಂಗ್ ಅಂತ. ಸೊ ಈ ಒಂದು ಟ್ಯಾರೋ ರೀಡಿಂಗ್ನಲ್ಲಿ ನಾನು ಆ ಟ್ರಾಮಾ ಬಾಂಡಿಂಗ್ ರಿಲೇಷನ್ಶಿಪ್ನೇ ಪಿಕ್ ಮಾಡ್ತಾ ಇದ್ದೀನಿ. ಈ ಸ್ಪೆಷಲಾಗಿ ಈ ಕಾರ್ಡ್ ಪೈಲ್ನ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ಟ್ರಾಮಾ ಬಾಂಡಿಂಗ್ ಅನ್ನುವಂಥ ರಿಲೇಷನ್ಶಿಪ್ನಲ್ಲಿ ನೀವು ಸಫರ್ ಆಗ್ತಾ ಇದ್ದೀರಾ. ಸೊ ಈ ವ್ಯಕ್ತಿ ನಿಮ್ಮನ್ನು ತುಂಬ ಕೆಟ್ಟದಾಗಿ ಟ್ರೀಟ್ ಮಾಡ್ತಿದ್ರು ಕೂಡ ಅದನ್ನು ತುಂಬ ನಾರ್ಮಲ್ ಆಗಿ ತೊಗೊಂಡಿದ್ದೀರಾ. ಸೊ ಇವಾಗ ಏನಾಗಿದೆ ಅಂದರೆ ನಿಮ್ಮ ತನವನ್ನು ನೀವು ಕಳ್ಕೊಂಡಿದ್ದೀರಾ, ನಿಮ್ಮ ಬಗ್ಗೆ ಇರುವಂಥ ವಿಶ್ವಾಸ ಕಳ್ಕೊಂಡಿದ್ದೀರಾ, ಕಾನ್ಫಿಡೆನ್ಸ್ ಮುರಿದಿದ್ದಾರೆ. ಈ ವ್ಯಕ್ತಿ ನಿಮ್ಮ ಕಾನ್ಫಿಡೆನ್ಸ್ನ ಕುಗ್ಸಿದ್ದಾರೆ. ಸೊ ಆದರೂ ಈ ವ್ಯಕ್ತಿ ಬೇಕು ಅಂದರೆ ಯೋಚನೆ ಮಾಡಿ.
ಯಾಕಂದರೆ ಕೆಲವರ ಬ್ರೇಕಪ್ ಏನಾಗಿದೆ ಅವ್ರು ವಾಪಸ್ ಬರೋದಿಲ್ಲ ಅಂತ ಬರ್ತಾ ಇದೆ, ಕೆಲವರಿಗೆ ಬರ್ತಾರೆ ಅಂತ ತೋರಿಸ್ತಾ ಇದೆ. ಆದರೆ ಈ ಒಂದು ಡಿಸ್ಟೆನ್ಸ್ ಏನು ಇವಾಗ ಪ್ರೆಸೆಂಟ್ ಇದೆ, ಈ ಟೈಮ್ನಲ್ಲಿ ನೀವು ಹೀಲ್ ಆಗಬೇಕಾಗತ್ತೆ, ನೀವು ಚೇಂಜ್ ಆಗಬೇಕಾಗತ್ತೆ. ನೀವು ಇವಾಗ ಯಾವ ಒಂದು ನೆಗೆಟಿವ್ ಇಮೋಷನಲ್ಲಿದ್ದೀರಾ, ನಿಮ್ಮನ್ನು ನೀವು ಬಿಟ್ಕೊಟ್ಬಿಟ್ಟಿದ್ದೀರಾ, ನೀವು ಆ ಒಂದು ವಿಷಯದಲ್ಲಿ ಚೇಂಜ್ ಆಗಬೇಕು. ಹಾಗೂ ಆ ಒಂದು ರೀಲ್ನಲ್ಲಿ ನನಗೆ ಕಮೆಂಟ್ ಮಾಡಿದ್ರಿ ಟ್ರಾಮಾ ಬಾಂಡಿಂಗಿಗೆ ಸೊಲ್ಯೂಷನ್ ಏನು ಅಂತ. ಸೊಲ್ಯೂಷನ್ ಏನು ಬರುತ್ತೆ, ಏನು ಇದಕ್ಕೆ ಟ್ರಾಮಾ ಬಾಂಡಿಂಗ್ ರಿಲೇಷನ್ಶಿಪ್ನಲ್ಲಿ ಯಾರಾದರೂ ಇದ್ದೀರಾ ಅಂದರೆ ಅದಕ್ಕೆ ಸೊಲ್ಯೂಷನ್ ಏನಂದರೆ ಫಸ್ಟ್ ಸೆಲ್ಫ್ ಕೇರ್ ಮ್ಯಾಟರ್ಸ್ ಅ ಲಾಟ್. ಸೆಲ್ಫ್ ಕೇರ್ ಅಂದರೆ ಏನು? ನಿಮ್ಮ ಲೈಫ್ ಕಡೆಗೆ ನೀವು ಗಮನ ಕೊಡುವಂಥದ್ದು, ನಿಮ್ಮ ಹೆಲ್ತ್ ಕಡೆಗೆ ಗಮನ ಕೊಡುವಂಥದ್ದು, ನಿಮಗೆ ಯಾವ ಒಂದು ಆಸೆ ಆಕಾಂಕ್ಷೆಗಳಿದೆ ಅದನ್ನು ನಿಮ್ಮ ಲೈಫ್ನಲ್ಲಿ ನೀವು ಮಾಡುವಂಥದ್ದು, ನಿಮ್ಮ ತನವನ್ನು ನೀವು ಕಟ್ಕೊಳ್ಳುವಂಥದ್ದು, ಸೊಸೈಟಿಲಿ ನಿಮ್ಮದು ಅಂತ ಒಂದು ಸ್ಥಾನವನ್ನು ಪಡ್ಕೊಳ್ಳುವಂಥದ್ದು. ಇದನ್ನೆಲ್ಲ ಮಾಡಿದಾಗ ನೀವು ಸ್ಟ್ರಾಂಗ್ ಆಗಿ, ಇಂಡಿಪೆಂಡೆಂಟ್ ಆಗಿ, ಪಾಸಿಟಿವ್ ಆಗಿ ಕಂಡು ಬರ್ತೀರಾ. ಹಾಗೂ ಅವ್ರು ವಾಪಸ್ ಬಂದಾಗೂ ನೀವು ಹಾಗೆ ಇರಬೇಕಾಗತ್ತೆ. ಯಾಕೆಂದರೆ ಯೂಶ್ವಲಿ ಟ್ರಾಮಾ ಬಾಂಡಿಂಗ್ ರಿಲೇಷನ್ಶಿಪ್ಸ್ನಲ್ಲಿ ಏನಾಗುತ್ತೆ ಅಂದರೆ ಅವ್ರು ಕುಗ್ಗಿಸ್ತಾರೆ ಹಾಗೂ ನಿಮ್ಮಿಂದ ಎನರ್ಜಿನ ಪಡಿತಾನೇ ಇರ್ತಾರೆ, ಹಾಗೂ ನಿಮ್ಮನ್ನು ಕೆಳಗೆ ಹಾಕಿ ಅವ್ರು ಅದನ್ನು ಎಂಜಾಯ್ ಮಾಡ್ತಾರೆ. ಓಕೆ, ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ನೀವು. ಅವ್ರು ಮತ್ತೆ ಹಾಗೆ ನಡ್ಕೊಳ್ತಿದ್ದಾರೆ ನಿಮಗೆ ಅಂದರೆ ಈ ರಿಲೇಷನ್ಶಿಪ್ ನಿಮಗೆ ಬೇಡ ಅಂತ ನಾನು ಹೇಳ್ತೀನಿ. ಇದಕ್ಕೆ ನೀವು ಅರ್ಹರಲ್ಲ ಅಂತ ಹೇಳ್ತೀನಿ. ಅವ್ರು ಚೇಂಜ್ ಆಗಲ್ಲ ಅಂತ ಇದ್ದಾಗ ನೀವು ಆ ರಿಲೇಷನ್ಶಿಪ್ನಲ್ಲಿ ಇರೋದ್ರಲ್ಲಿ ಯಾವುದೇ ರೀತಿಯಾದ ಒಂದು ಅರ್ಥ ಇರೋದಿಲ್ಲ. ಓಕೆ, ಸೊ ಇದಕ್ಕೆ ಸೊಲ್ಯೂಷನ್ ಏನಂದರೆ ಕೆಲವರು ಇದನ್ನು ನಿಭಾಯಿಸುವ ಒಂದು ಶಕ್ತಿನ ಪಡಿಬೇಕಾಗತ್ತೆ. ಕೆಲವರು ಅವರ ಹೆಲ್ತ್ಗೋಸ್ಕರ ಈ ರಿಲೇಷನ್ಶಿಪ್ನ ಬ್ರೇಕ್ ಮಾಡ್ಕೊಳ್ಳೋದೇ ಒಳ್ಳೆಯದು ಅಂತ ಹೇಳ್ತೀನಿ. ಬಟ್ ಈ ಸ್ಪೆಷಲಾಗಿ ಈ ಒಂದು ಕಾರ್ಡ್ ಫೈಲ್ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಾನೇನು ಹೇಳ್ತೀನಿ ಅಂದರೆ ಇಂಡಿವಿಜುವಲ್ ಆಗಿ ಸೆಷನ್ನ ತೊಗೊಳ್ಳಿ, ಕ್ಲಾರಿಟಿ ಸಿಗುತ್ತೆ. ಬಿಕಾಸ್ ತುಂಬ ಇಮೋಷನ್ಸ್ ಸ್ಟ್ರಾಂಗ್ ಆಗಿ ಬಂದಿದೆ. ಹಾಗೂ ನೀವು ಕೆಲವ್ರು ಯಾರೀಗ ವಿಡಿಯೋ ನೋಡ್ತಿದ್ದೀರಾ ಡಿಪ್ರೆಷನ್ನು ಕೂಡ ಫೇಸ್ ಮಾಡ್ತಿರ್ಬೋದು. ಸ್ಟ್ರಾಂಗಾಗಿ ಅದನ್ನು ನಾನು ಪಿಕ್ ಮಾಡ್ತಾ ಇದ್ದೀನಿ ಇವತ್ತು. ಓಕೆ, ಬಿಕಾಸ್ ರೀಡಿಂಗ್ನಲ್ಲಿ ಸ್ಟಾರ್ಟ್ನಲ್ಲೇ ನಾನು ಹೇಳಿದೆ ಅಳುವಂಥದ್ದು, ನೋವು ಅದೆಲ್ಲ ಪಿಕ್ ಮಾಡಿದೆ. ಸೊ ಟುಡೇಸ್ ರೀಡಿಂಗ್ ಇಸ್ ಸೋ ಡಿಫ್ರೆಂಟ್. ಓಕೆ, ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.